ಗನ್ನು ಹಿಡಿಯುವುದಷ್ಟೇ ಅಲ್ಲ, ಪೆನ್ನು ಹಿಡಿದು ಸಮಾಜ ತಿದ್ದುವ ಸಾಹಿತ್ಯ ಬರೆಯುವುದು ಗೊತ್ತು. ಪೊಲೀಸ್ ಕಾನ್ಸ್ಟೇಬಲ್ ವೆಂಕಟೇಶ್ ರವರ ಹೃದಯ ಲೇಖನಿ ಪುಸ್ತಕ ಬಿಡುಗಡೆ. ಎಸ್ ವೀಕ್ಷಕರ, ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು IRB ಮುನಿರಾಬಾದ್ ಪೊಲೀಸ್ ಕ್ಯಾಂಪ್ ಮೈದಾನದಲ್ಲಿ ಆರಕ್ಷಕ ಇಲಾಖೆ ಅಧಿಕಾರಿಗಳಿಂದ ಪೊಲೀಸ್ ವೆಂಕಟೇಶ್ ರವರು ರಚಿಸಿದ ಹೃದಯ ಲೇಖನಿ ಎಂಬ ಕವನ ಸಂಗ್ರಹ ಪುಸ್ತಕ ಬಿಡುಗಡೆಗೊಳಿಸಲಾಯಿತು. BM ಪ್ರಸಾದ್ SP ಕಮಾಂಡೆಂಟ್ ರವರು ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿ, ಪೊಲೀಸ್ ಕಾನ್ಸ್ಟೇಬಲ್ ವೆಂಕಟೇಶ್ ರವರು ಸಾಹಿತ್ಯದ ಅಭಿರುಚಿಯನ್ನು ಹೊಂದಿದ್ದು ಅವರಲ್ಲಿ ಅಪಾರವಾದ ಸಾಹಿತ್ಯ ಜ್ಞಾನ ಬೆಳೆಸಿಕೊಂಡಿದ್ದಾರೆ. ಪೊಲೀಸ್ ವೃತ್ತಿಯಲ್ಲಿಯೂ ಕೂಡ ತಮ್ಮ ಬಿಡುವಿನ ಸಮಯದಲ್ಲಿ ತಮ್ಮ ಅನುಭವದ ಮಾತುಗಳನ್ನು ಅವರು ನೋಡಿದ, ಕೇಳಿದ ಮತ್ತು ಅನುಭವಿಸಿದ ಎಲ್ಲವನ್ನೂ ಕೂಡ ಅಕ್ಷರಗಳ ರೂಪ ನೀಡಿ ಇಂದು ಹೃದಯ ಲೇಖನಿ ಎನ್ನುವಂತಹ ಪುಸ್ತಕ ಬರೆದಿದ್ದಾರೆ. ಅವರಿಗೆ ದೇವರು ಇನ್ನೂ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಬರೆಯುವಂತಹ ಜ್ಞಾನ ನೀಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮತ್ತು ನಮ್ಮ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೆಂಕಟೇಶ್ ಅವರಿಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸೋಣ ಎಂದು ತಿಳಿಸಿದರು. ಅವರು ಮುಂದುವರೆದು ಮಾತನಾಡಿ, ಪೊಲೀಸರೊಳಗೂ ಸಾಹಿತ್ಯ ಇರುವನು. ಪೊಲೀಸರು ಬರೀ ಗನ್ನನ್ನಲ್ಲ, ಪೆನ್ನನ್ನು ಕೂಡ ಹಿಡಿದುಕೊಂಡು ಎಲ್ಲ ರಂಗದಲ್ಲೂ ತಮ್ಮ ಕಲೆಗಳನ್ನು ಅಳವಡಿಸಿಕೊಂಡಿದ್ದಾರೆ. ಇದು ನಮ್ಮ ಪೊಲೀಸ್ ಇಲಾಖೆಗೆ ಹೆಮ್ಮೆಯ ವಿಷಯ ಎಂದು ಪ್ರಶಂಸಿಸಿದರು. ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದ್ ರವರು ಮಾತನಾಡಿ, ಸ್ವಾತಂತ್ರ್ಯ ದಿನಾಚರಣೆ ಶುಭ ದಿನದಂದು ಪುಸ್ತಕವು ಬಿಡುಗಡೆಯಾಗುತ್ತಿರುವುದು ಬಹಳ ಸಂತೋಷದ ವಿಷಯ. ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಪ್ರತಿಭೆಗಳಿವೆ, ಅದರಲ್ಲಿ ವೆಂಕಟೇಶ್ ರವರು ಕೂಡ ಪ್ರಮುಖರಲ್ಲಿ ಒಬ್ಬರು. ಇವರಿಂದ ಭವಿಷ್ಯದಲ್ಲಿ ಇನ್ನೂ ಉತ್ತಮ ಕತೆ, ಕಾದಂಬರಿಗಳು, ನಾಟಕಗಳು ಮೂಡಿಬರಲಿ ಎಂದು ಆಶಿಸುತ್ತೇನೆ. ವೆಂಕಟೇಶ್ ರವರಿಂದ ಹೊಸ ಹೊಸ ಪುಸ್ತಕಗಳು ಹೊರಬರಲಿ. ಇವರು ಸಾಹಿತ್ಯದ ಮೂಲಕ ಕನ್ನಡಾಂಬೆಯ ಸೇವೆ ಮಾಡೋದಕ್ಕೆ ದೇವರು ಇವರಿಗೆ ಹೆಚ್ಚು ಹೆಚ್ಚು ಶಕ್ತಿ ನೀಡಲಿ. ಅದೇ ರೀತಿ ನಮ್ಮ ಇಲಾಖೆಯ ಪೊಲೀಸ್ ಕಾನ್ಸ್ಟೇಬಲ್ ವೆಂಕಟೇಶ್ ರವರ ಸಾಹಿತ್ಯ ಸೇವೆ ಮುಂದುವರಿಯಲಿ ಎಂದು ನಾವೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಆಶಿಸೋಣ ಎಂದು ತಿಳಿಸಿದರು. ಹೃದಯ ಲೇಖನಿ ಕವಿಗಳಾದ ವೆಂಕಟೇಶ್ ರವರು ಮಾತನಾಡಿ, ಸಮಾಜದಲ್ಲಿನ ಎಲ್ಲ ಆಗು ಹೋಗುಗಳಿಗೆ ಕನ್ನಡ ಸಾಹಿತ್ಯ, ಕತೆ, ಕಾದಂಬರಿಗಳು, ನಾಟಕಗಳು ಮತ್ತು ವಿಶೇಷವಾಗಿ ನಮ್ಮ ಹಿರಿಯ ಸಾಹಿತಿಗಳು, ನಮ್ಮ ನಾಡಿನ ಹೆಮ್ಮೆಯ ಕನ್ನಡದ ಕವಿಗಳು ಬರೆದಿರುವ ಪುಸ್ತಕಗಳು ಪ್ರಸ್ತುತ ಸಮಾಜಕ್ಕೆ ಕೈಗನ್ನಡಿಯಂತೆ ಹೊಳೆಯುತ್ತವೆ. ಪ್ರಸ್ತುತ ಡಿಜಿಟಲ್ ಯುಗದಲ್ಲಿ ವಿಶೇಷವಾಗಿ ಯುವ ಪೀಳಿಗೆಯು ಮೊಬೈಲ್ಗೆ ದಾಸರಾಗಿದ್ದಾರೆ. ಮೊಬೈಲ್ ವೀಕ್ಷಣೆಯನ್ನು ಬಿಟ್ಟು ಕತೆ, ಕಾದಂಬರಿ, ಸಾಹಿತ್ಯವನ್ನು ಓದುವುದು ಅಭ್ಯಾಸ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಅವರು ಮುಂದುವರೆದು ಮಾತನಾಡಿ, ನಮ್ಮ ಕನ್ನಡದ ಹೆಮ್ಮೆ ಕವಿಗಳಾದ ಕುವೆಂಪು, ದ.ರಾ ಬೇಂದ್ರೆ, SL ಭೈರಪ್ಪ, JP ರಾಜರತ್ನಂ, BJ ಅವರಂತಹ ಅನೇಕರು ಅವರವರ ಅನುಭವದ ಕಥೆಗಳನ್ನು ನಮಗೆ ಸಾಹಿತ್ಯದ ಮೂಲಕ ಸಮಾಜ ತಿದ್ದುವ ಆಯುಧಗಳನ್ನಾಗಿ ಕೊಟ್ಟು ಹೋಗಿದ್ದಾರೆ. ಅವರ ಪುಸ್ತಕಗಳನ್ನು ಓದುವುದರಿಂದ ನಮಗೆ ಅವರ ವಯೋಮಾನದ ಅನುಭವ ಸಿಗುತ್ತದೆ ಎಂದು ತಿಳಿಸಿದರು. ಈ ಹೃದಯ ಲೇಖನಿ ಪುಸ್ತಕ ಪ್ರತಿಯೊಬ್ಬರ ಜೀವನದಲ್ಲಿ ನಡೆದ ಅನುಭವ ಹಾಗೂ ನೋಡಿದ, ಕೇಳಿದ ಮತ್ತು ಅನುಭವಿಸಿದ ಸತ್ಯಾರ್ಥ ಘಟನೆಗಳು ಹೃದಯ ಲೇಖನಿ ಪುಸ್ತಕದಲ್ಲಿ ಬರಹಗಳಾಗಿ ಹೊರಹೊಮ್ಮಿವೆ. ಈ ನನ್ನ ಕೃತಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಶರಣೇಗೌಡ ಪೊಲೀಸ್ ಪಾಟೀಲ ಹೇರೂರವರು ಮುನ್ನುಡಿ ಬರೆದದ್ದು ನಿಜಕ್ಕೂ ನನಗೆ ಸಂತಸ ತಂದಿದೆ. ಮತ್ತು ಈ ಕೃತಿಗೆ ಆಶಯ ನುಡಿಯನ್ನು ಬರೆದಿರುವಂತಹ BM ಪ್ರಸಾದ್ SP ಸಾಹೇಬ್ರವರಿಗೂ ಕೂಡ ನಾನು ಚಿರಋಣಿಯಾಗಿದ್ದೇನೆ. ಹಾಗೂ ಈ ನನ್ನ ಹೃದಯ ಲೇಖನಿ ಕೃತಿಗೆ ರಾಮಸ್ವಾಮಿ B ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಬಳ್ಳಾರಿ ಬೆನ್ನುಡಿ ಬರೆದಿರುವುದು ಕೂಡ ನನ್ನ ಸೌಭಾಗ್ಯ. ಮತ್ತು ನನ್ನ ಕೃತಿಯಲ್ಲಿ ಶುಭ ಹಾರೈಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕಾಶ್ ಕೆ ರವರನ್ನು ಕೂಡ ನೆನೆಯದೇ ಇರಲಾರೆ. ಮತ್ತು ಈ ನನ್ನ ಪ್ರಥಮ ಕೃತಿಯನ್ನು ನನ್ನ ಜನ್ಮದಾತರಿಗೆ ಸಮರ್ಪಿಸುತ್ತಿದ್ದೇನೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ M ಪ್ರಸಾದ್ SP ಕಮಾಂಡೆಂಟ್ IRB ಮುನಿರಾಬಾದ್ ರವರು ಹಾಗೂ ಸಹಾಯಕ ಆಡಳಿತಾಧಿಕಾರಿಗಳಾದ ಶೇಷಾದ್ರಿ ರವರು, ಅಡಿಷನಲ್ SPಗಳಾದ ರಾಧಾಕೃಷ್ಣ ಹರವತ್ತ ಹಾಗೂ ಚನ್ನಬಸವರವರು, DYSP ದಾವಲ ಸಾಬ್ ಎಲಿಗಾರರವರು ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಶರಣು ತೋಟದ ಆನಂದ್ B, ಪ್ರಕಾಶ್ K, ನೀಲೇಶ್ CH, ಅರುಣ್ ಕುಮಾರ್, ಸಂಜಯ್ ಪವಾರ್ ರವರು ಹಾಗೂ ವೈರ್ಲೆಸ್ ಇನ್ಸ್ಪೆಕ್ಟರ್ ಮಲ್ಲನಗೌಡ ಹಾಗೂ ಸಬ್ ಇನ್ಸ್ಪೆಕ್ಟರ್ಗಳಾದ ಶ್ರೀಶೈಲ, ವಿನೋದ್ G, ಸುರೇಶ್ ರವರು ಹಾಗೂ ಮುನಿರಾಬಾದ್ ವಿಭಾಗದ ಪ್ರಜಾವಾಣಿ ಪತ್ರಕರ್ತರಾದ ಗುರುರಾಜ್ ರವರು ಸೇರಿದಂತೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇದು ಕೊಪ್ಪಳ ತಾಲೂಕಿನ ವಿಶೇಷ ವರದಿ. ನಾನು ಮಲ್ಲೇಶ್ ಕಮತ್ತೂರು. ಅಮೃತ ಹಸ್ತದಿಂದ ಇದೀಗ ಪುಸ್ತಕ ಬಿಡುಗಡೆ ಮಾಡಲಾಗ್ತಾ ಇದೆ. ಹೃದಯ ಲೇಖನಿ ಎಂಬ ಪುಸ್ತಕವು ಈ ಒಂದು ಸ್ವತಂತ್ರ ದಿನಾಚರಣೆಯಲ್ಲಿ ಅತ್ಯಂತ ವಿಶೇಷವಾಗಿ ಈ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ವೆಂಕಟೇಶ್ ಅವರಿಗೆ ನಾವು ಪ್ರೋತ್ಸಾಹಿಸಬೇಕು. ಇನ್ನು ಅವರಲ್ಲಿರುವ ಸಾಹಿತ್ಯ ಅಭಿರುಚಿಯಿಂದ ಇನ್ನೂ ಹೊಸ ಹೊಸ ಪುಸ್ತಕಗಳು ಬರಲಿ, ಇನ್ನೂ ಅವರ ಸಾಹಿತ್ಯ ಇನ್ನೂ ಬೆಳೀಲಿ, ನಮ್ಮ ಕನ್ನಡಾಂಬೆಗೆ ಅವರ ಕೊಡುಗೆ ಇರಲಿ ಎಂದು ನಾವೆಲ್ಲರೂ ಹೃದಯಪೂರ್ವಕವಾಗಿ ಆಶಿಸುತ್ತಾ ಈ ದಿನ ಹೃದಯ ಲೇಖನಿ ಎಂಬ ಒಂದು ಪುಸ್ತಕವನ್ನು ಬಿಡುಗಡೆಗೊಳಿಸಲಾಗ್ತಾ ಇದೆ.
ನಮ್ಮ ಪಡೆಯ ಸಿಬ್ಬಂದಿ ವೆಂಕಟೇಶ್ ರವರ ರಚಿತ ಹೃದಯ ಲೇಖನಿ ಎಂಬ ಪುಸ್ತಕ ಬಿಡುಗಡೆ ಸಮಾರಂಭ. Okay,